Namaste, welcome back to YouTube channel. Ivattina success story bandu another job manifestation success story. It's not just job. ಅವರು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನನಗೆ ಮೇಲ್ ಕಳಿಸಿದ್ದಾರೆ, ಬನ್ನಿ ಮೇಲ್ ಓದೋಣ ಆ್ಯಂಡ್ ಯಾವ ಥರ ಅವರು ಜಾಬ್ನ ಮ್ಯಾನಿಫೆಸ್ಟ್ ಮಾಡಿದ್ರು ಅಂತ ನೋಡೋಣ. ಬಿಫೋರ್ ದ್ಯಾಟ್ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಫ್ ದಿಸ್ ವಿಡಿಯೋ ಇನ್ಸ್ಪೈರ್ಡ್ ಯು, ಡೆಫಿನೆಟ್ಲಿ ಲೈಕ್ ಮಾಡಬೇಕು. ಆ್ಯಂಡ್ ಆಲ್ಸೋ ನೀವು ಈ ಪ್ರಾಸೆಸಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಥವಾ ವಾಟ್ ಎವರ್ ಯು ಆರ್ ರಿಫ್ಲೆಕ್ಟಿಂಗ್, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಇಫ್ ಯು ಫಾಲೋಯಿಂಗ್ ದ ಮ್ಯಾಜಿಕ್ ಬುಕ್. ಮ್ಯಾಜಿಕ್ ಬುಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ದೇರ್ ಇಸ್ ಅ ಫ್ರೀ ಮ್ಯಾನಿಫೆಸ್ಟೇಷನ್ ಕೋರ್ಸ್ ಔಟ್ ದೇರ್, ಅದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡಿ, ಡೋಂಟ್ ಮಿಸ್ ದ್ಯಾಟ್. ನಿಮಗೆ ಮ್ಯಾಜಿಕ್ ಬುಕ್ ಹೇಗೆ ಬರೀಬೇಕು ಗೊತ್ತಿಲ್ಲ ಅಂತಂದರೆ ಒಂದು ಡಿಜಿಟಲ್ PDF ಗೈಡನ್ನು ಮಾಡಿದ್ದೀನಿ, ಅದು ಕೂಡ ನೀವು ಪರ್ಚೇಸ್ ಮಾಡಿ ಆ್ಯಸ್ ಇಟ್ ಇಸ್ ಬರಿತಾ ಕೂಡ ಹೋಗ್ಬೋದು. ಸೊ ಲೆಟ್ಸ್ ಬಿಗಿನ್. ಓಕೆ, ನನಗೆ ಮ್ಯಾಜಿಕ್ ಬುಕ್ ರಿಲೇಟೆಡ್ ಸುಮಾರು ಟೆಸ್ಟಿಮನಿಯಲ್ಸ್ ಬರುತ್ತೆ. ಅದರಲ್ಲಿ ಒಬ್ಬರು ಮೇಲ್ ಕಳಿಸಿದ್ದಾರೆ, ಇದು ಯಾವತ್ತೋ ಮಾಡಬೇಕಿತ್ತು ಬಟ್ ಇವತ್ತು ಓದ್ತಾ ಇದ್ದೀನಿ ನೋಡಿ. ಇಟ್ ಹ್ಯಾಪನ್ಡ್ ಆನ್ 12th March. ಅವ್ರು ನನಗೆ ಕಳಿಸಿರೋದು 12th March. ಸೊ ಅವ್ರ ಹೆಸರು ಬಂದು ವರ್ಷಿಣಿ CK ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ರೈಟಿಂಗ್ ದಿಸ್ ಸಕ್ಸಸ್ ಸ್ಟೋರಿ. ನಿಮ್ಮ ಸ್ಟೋರಿ ಹಲವಾರು ಜನರನ್ನ ಇನ್ಸ್ಪೈರ್ ಅಂತೂ ಮಾಡುತ್ತೆ. So she goes like, hello ma'am, good morning, how are you? I'm writing this email to share my experience and happiness about magic book. ಅವರ ಒಂದು ಹ್ಯಾಪಿನೆಸ್ನ ಶೇರ್ ಮಾಡ್ಕೊತಿದ್ದಾರೆ ಮ್ಯಾಜಿಕ್ ಬುಕ್ ಬರೆದ್ಬಿಟ್ಟು. ಫಸ್ಟ್ಲಿ ಐ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ಆನೆಸ್ಟ್ಲಿ ವೆನ್ ಐ ಫಸ್ಟ್ ಹರ್ಡ್ ಅಬೌಟ್ ದ ಮ್ಯಾಜಿಕ್ ಬುಕ್ ಮ್ಯಾನಿಫೆಸ್ಟೇಷನ್ ಮೆಥಡ್, ಐ ವಾಸ್ ನಾಟ್ ಶೋರ್ ಇಫ್ ಇಟ್ ವುಡ್ ಆ್ಯಕ್ಚುಲಿ ವರ್ಕ್. ಅವ್ರಿಗೆ ನಂಬಿಕೆನೇ ಇರಲಿಲ್ಲ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಐ ಸ್ಟಾರ್ಟೆಡ್ ರೈಟಿಂಗ್ ಇನ್ August 2024 ಮಾಡಿರೋದು ಅವರು, ಬಟ್ ಐ ಡೆಂಟ್ ಫುಲ್ಲಿ ಬಿಲೀವ್ ಇನ್ ಇಟ್ ಅಟ್ ಫಸ್ಟ್. ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಮ್ಯಾಜಿಕ್ ಬುಕ್ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆನೂ ಇರಲಿಲ್ಲ, ಬಟ್ ಬರೆಯೋದಕ್ಕೆ ಅವರು ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದಾರೆ. ಸ್ಟಿಲ್ ಐ ಕೆಪ್ ಡೂಯಿಂಗ್ ಆ್ಯಂಡ್ ಬೈ October ಇಟ್ ಬಿಕೇಮ್ ಹ್ಯಾಬಿಟ್. August, September, October 3 ತಿಂಗಳು ಇದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಆಗಸ್ಟಲ್ಲಿ ಬರೆದು ಅಕ್ಟೋಬರಲ್ಲಿ ಅಷ್ಟೊತ್ತಿಗೆ ಅವರಿಗೆ ಹ್ಯಾಬಿಟ್ ಆಗಿತ್ತು. ಆ್ಯಂಡ್ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ಐ ರೋಟ್ ವಾಸ್ ಅಬೌಟ್ ಮೈ ಪೀರಿಯಡ್ ಸೈಕಲ್, ಬಿಕಾಸ್ ಅದು ಸೈಕಲ್ ಇರೆಗ್ಯುಲರ್ ಆಗಿತ್ತು. ಐ ಜಸ್ಟ್ ಕೆಪ್ ಅಫರ್ಮಿಂಗ್ ದಟ್ ಐ ವಾಸ್ ಹ್ಯಾವಿಂಗ್ ಅ ಹೆಲ್ದಿ ಸೈಕಲ್ ಎವ್ರಿ ಮಂತ್ ಅವ್ರ ಪೀರಿಯಡ್ ಸೈಕಲು ಕರೆಕ್ಟಾಗಿರುತ್ತೆ ಅಂತ ಬರೀತಾ ಇದ್ರು. ಐ ವಾಸ್ ಹ್ಯಾವಿಂಗ್ ಅ ಹೆಲ್ದಿ ಸೈಕಲ್ ಎವ್ರಿ ಮಂತ್ ಆ್ಯಂಡ್ ಟು ಮೈ ಸರ್ಪ್ರೈಸ್ ಫ್ರಮ್ ದಟ್ ವೆರಿ ಮಂತ್ ಮೈ ಪೀರಿಯಡ್ ಸ್ಟಾರ್ಟೆಡ್ ಕಮಿಂಗ್ ರೆಗ್ಯುಲರ್ಲಿ. ಅವ್ರು ಬರೆದು ಅದೇ ಮಂತಿಂದಾನೆ ಪೀರಿಯಡ್ ಕೂಡ ರೆಗ್ಯುಲರ್ ಆಗಿದೆ. ಬರೆದ ತಕ್ಷಣ ಆಗುತ್ತಾ ಬೇಡವಾ ಅದೆಲ್ಲ ಸೆಕೆಂಡ್ರಿ. ಇದರಲ್ಲಿ ತುಂಬ ಸೈನ್ಸ್ ಇದೆ. ಈ ಒಂದು ಮ್ಯಾಜಿಕ್ ಬುಕ್ ಪ್ರಾಸೆಸಲ್ಲೇ ಸಿಕ್ಕಾಪಟ್ಟೆ ಸೈನ್ಸ್ ಇದೆ. ಇದನ್ನು ಸೈಂಟಿಫಿಕಲ್ ಆಗಿ ನೋಡಿ. ನಿಮ್ಗೆ ಯಾಕೆ ನಂಬಿಕೆ ಬಂದಿಲ್ಲ ಅಂತಂದರೆ ಅದ್ರ ಹಿಂದೆ ಇರೋ ಸೈನ್ಸ್ ನಿಮಗೆ ಗೊತ್ತಿಲ್ಲ, ಅದಷ್ಟೇ ಸಿಂಪಲ್. ಸೊ ದಟ್ ಇಸ್ ವೈ ಐ ಆಲ್ವೇಸ್ ರೆಕಮೆಂಡ್ ಯು ಗೈಸ್ ಟು ಗೋ ಆ್ಯಂಡ್ ಚೆಕ್ ಔಟ್ ಮೈ ಅದರ್ ಯೂಟ್ಯೂಬ್ ವಿಡಿಯೋಸ್, ಸೊ ಯು ಗೆಟ್ ಸಮ್ ಬಿಲೀಫ್, ಆಯಿತಾ. ಮೈ ಪೀರಿಯಡ್ ಸ್ಟಾರ್ಟೆಡ್ ಕಮಿಂಗ್ ರೆಗ್ಯುಲರ್ಲಿ. ದಟ್ ವಾಸ್ ದ ಫಸ್ಟ್ ಮೂಮೆಂಟ್ ಐ ರಿಯಲೈಸ್ಡ್ ವೇಟ್, ದಿಸ್ ಇಸ್ ಆ್ಯಕ್ಚುಲಿ ವರ್ಕಿಂಗ್ ಅಂತ ಆವಾಗಲೇ ಅವ್ರಿಗೆ ಅನಿಸಿದ್ದು. ದೆನ್ ಐ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಮೈ ಜಾಬ್. ಎವ್ರಿ ಸಿಂಗಲ್ ಮಂತ್ ಐ ರೋಟ್. ಜಾಬ್ಗೆ ಏನಂತ ಬರೆದ್ರು ಅಂತಂದರೆ, ಐ ಹ್ಯಾವ್ ಆಲ್ರೆಡಿ ಗಾಟ್ ಅ ವೆರಿ ಗುಡ್ ಜಾಬ್ ಇನ್ ಎನ್ MNC ಕಂಪನಿ ಅಂತ ಬರೆದಿದ್ದಾರೆ. ಒಂದು ಒಳ್ಳೆ MNC ಕಂಪನಿಲಿ ನಂಗೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಅಂತ ಹೇಳಿ ಬರ್ತಿದ್ದಾರೆ. ಐ ಡೆಂಟ್ ನೋ ಹೌ ಆರ್ ವೆನ್ ಇಟ್ ವುಡ್ ಹ್ಯಾಪನ್. ಇದು ತುಂಬ ಇಂಪಾರ್ಟೆಂಟ್ ಆಗಿ ನೀವು ನೋಡಬೇಕಾಗಿರೋದೇನು ಅಂತಂದರೆ, ಯಾವಾಗ ಆಗುತ್ತೆ, ಹೇಗಾಗುತ್ತೆ, ಅದು ನಮ್ಮ ಇಟ್ಸ್ ನಾಟ್ ಆರ್ ಜಾಬ್, ಇಟ್ಸ್ ದ ಜಾಬ್ ಆಫ್ ದಿ ಗಾಡ್, ಆಯಿತಾ. ಯೂನಿವರ್ಸ್ಗೆ ಬಿಡಬೇಕು ಅದನ್ನು. ಬಟ್ ಐ ಜಸ್ಟ್ ಕೆಪ್ ರೈಟಿಂಗ್ ಇಟ್ ಡೌನ್. ಆ್ಯಂಡ್ ದೆನ್ ಇನ್ ಮಾರ್ಚ್ ಐ ರೋಟ್. ಮಾರ್ಚಲ್ಲಿ ಮತ್ತೆ ಬರೆದಿದ್ದಾರೆ, ಐ ಹ್ಯಾವ್ ಗಾಟ್ ಅ ಜಾಬ್ ವಿತ್ ಅ 5.5 LPA ಪ್ಯಾಕೇಜ್. ಇಲ್ಲಿ ನೀವು ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಎಷ್ಟು ನಿಮಗೆ ಡೆಪ್ತಲ್ಲಿ ಬರೆಯೋಕ್ಕಾಗುತ್ತೋ ಅಷ್ಟು ಡೆಪ್ತಲ್ಲಿ ಬರೀರಿ, ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ನೋಡ್ಕೊಂಡು ಬರೋದಕ್ಕೂ ನಿಮ್ಮ ಹಿಂದೆ ಯಾರಾದರೂ ಕುತ್ಕೊಂಡು ಗೈಡ್ ಮಾಡ್ತಾ ಹೇಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಹೌದಾ. ಸೊ ನೀವು ಆ ಥರ ಸ್ಕ್ರಿಪ್ಟ್ ಬರೆದ್ರೆ ಆ್ಯಸ್ ಇಟ್ ಈಸ್ ಎಲ್ಲಿದೆ ಏನು ಹೇಗೆ ಅಂತ ಆ ಥರ ನೀವು ಬರೆದಿದ್ದೀರಾ ಅಂದರೆ ಇಟ್ಸ್ ಈವನ್ ಮೋರ್ ಈಸಿಯರ್ ಫಾರ್ ದ ಯೂನಿವರ್ಸ್ ಟು ಹೆಲ್ಪ್ ಯು ಫೈಂಡ್ ಔಟ್ ಆಪರ್ಚುನಿಟೀಸ್, ಅಥವಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆಪರ್ಚುನಿಟೀಸ್ ಹುಡ್ಕೋದಕ್ಕೆ ಈಸಿ ಆಗುತ್ತೆ. ಸೊ ದಟ್ ಇಸ್ ವೈ ಐ ಟೆಲ್ ಪೀಪಲ್ ಟು ಲಿಟ್ರಲಿ ಗೋ ಡೌನ್ ಡೀಪ್, ChatGPT ಯೂಸ್ ಮಾಡಿ, ಡ್ರೀಮ್ ಜಾಬ್ ಹೇಗಿರಬೇಕು, ಸ್ಯಾಲ್ರಿ ಎಷ್ಟಿರಬೇಕು, ಎಲ್ಲ ಅದ್ರದ್ದು ಒಂದು ಸ್ಕ್ರಿಪ್ಟ್ ಬರ್ಕೊಡಿ ಅಂತ ಹೇಳಿದ್ರು ಕೂಡ ಐ ಗೆಸ್ ChatGPT ವಿಲ್ ಹೆಲ್ಪ್ ಯು ಡೂ ದ್ಯಾಟ್. ಓಕೆ, ಐ ಹ್ಯಾವ್ ಗಾಟ್ ಅ ಜಾಬ್ ವಿತ್ ಅ 5.5 LPA ಪ್ಯಾಕೇಜ್ ಅಂತ ಹಾಕಿದರೆ. ಕ್ರೇಜಿಯಸ್ಟ್ ಪಾರ್ಟ್ ಏನು ಅಂತ ಅಂದರೆ, ದ ವೆರಿ ನೆಕ್ಸ್ಟ್ ಡೇ, ಅದು ಬರೋದು ನೆಕ್ಸ್ಟ್ ಡೇನೇ ಐ ಗಾಟ್ ಅನ್ ಆಫರ್ ಲೆಟರ್ ವಿತ್ ದಟ್ ಎಕ್ಸಾಕ್ಟ್ ಪ್ಯಾಕೇಜ್. ಇಲ್ಲಿ ಫೋಟೋ ಕೂಡ ಹಾಕಿದ್ದಾರೆ, ನಾನು ಶೇರ್ ಮಾಡ್ತೀನಿ ನಿಮಗೆ. ಆ್ಯಂಡ್ ನಾಟ್ ಜಸ್ಟ್ ಎನಿ ಜಾಬ್, an amazing role in a really good MNC ಕಂಪನಿ. ಸಪೋಸ್ ನಿಮಗೆ ಯಾವ ಜಾಬ್ ಅಂತ ನಿಮಗೆ ಗೊತ್ತಿಲ್ಲ, ಯಾವ ಕಂಪನಿ ಅನ್ನೋ ಐಡಿಯಾ ಇಲ್ಲ ಅಂತಂದರೆ ಇವ್ರು ಬರೆದಿರೋ ಹಾಗೇ ನೀವು ಬರಿಬೋದು. ವಿತ್ ಪ್ಯಾಕೇಜ್ ಬರೆದಿದ್ದಾರೆ. ನೀವೇನು ಮಾಡ್ಬೋದು, ಕೊಲೀಗ್ಸ್ ಹೇಗಿರ್ತಾರೆ ಅಂತನ ಬರಿಬೋದು, ಮತ್ತು ಎನ್ವಿರಾನ್ಮೆಂಟ್ ಹೇಗಿರುತ್ತೆ, ನಿಮ್ಮ ಬಾಸ್ ಇರ್ಬೋದು, ಟೀಮ್ ಮೇಟ್ಸ್ ಇರ್ಬೋದು, ಲೀಡರ್ಸ್ ಇರ್ಬೋದು, ಅವರೆಲ್ಲರೂ ಹೇಗಿರ್ತಾರೆ ಅಂತ ನೀವು ಡೀಟೇಲ್ ಆಗಿ ಅದನ್ನು ಬರ್ಕೊಳ್ಬೋದು.
And I can't tell you how powerful and how grateful I am that you introduced me to this method. It has honestly changed so much for me. Thank you so much for sharing this. You have no idea how much of impact you've ever made. Thank you so much, Varshini. I truly wish that more people get to know about this magic book method and experience the power of manifestation. She's totally recommending you all also to try the magic book manifestation technique. Let everyone create their dream life and live in the happiest way possible. ಎಷ್ಟು ಚಂದ ಅಲ್ಲ, ಅವ್ರು ಮಾತ್ರ ಒಳ್ಳೆಯದು ಅವರಿಗೋಸ್ಕರ ಬಯಸ್ತಲ್ಲ, ನಿಮ್ಮೆಲ್ರಿಗೂ ಕೂಡ ಬಯಸ್ತಾ ಇದ್ದಾರೆ. ಈ ಟೆಕ್ನಿಕ್ನ ಸ್ಟಾರ್ಟ್ ಮಾಡಿ. ಅ ಲಾಟ್ ಆಫ್ ಯು ಕೀಪ್ ಆಸ್ಕಿಂಗ್ ಮೀ ಜಾಬ್ ಅಂತ. ಮೈ ಓನ್ಲಿ ಕ್ವೆಶನ್ ಇಸ್, ಡಿಡ್ ಯು ಸ್ಟಾರ್ಟ್ ರೈಟಿಂಗ್ ದಟ್ ಇನ್ ಯೋರ್ ಮ್ಯಾಜಿಕ್ ಬುಕ್? ಇದಷ್ಟೇ ಅಲ್ಲ, ಅವ್ರು ನಿಮ್ಮೆಲ್ಲರಿಗೂ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟು ಎವ್ರಿ ಒನ್ ರೀಡಿಂಗ್ ದಿಸ್, ಟ್ರಸ್ಟ್ ಇಸ್ ಎವ್ರಿಥಿಂಗ್ ಯು ನೀಡ್. ನಂಬಿಕೆ ಬೇಕೇ ಬೇಕು. ಸಮ್ಟೈಮ್ಸ್ ಥಿಂಗ್ಸ್ ಮೈಟ್ ಟೇಕ್ ಅ ಲಿಟಲ್ ಲಾಂಗರ್. 1 ವೀಕ್ ಆಗ್ಬೋದು, 2 ವೀಕ್ಸ್ ಆಗ್ಬೋದು, 1 ಮಂತ್ ಆಗ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು, ಬಟ್ ಒಟ್ನಲ್ಲಿ ಆಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ. ಕೀ ಏನು ಅಂತಂದರೆ, ಇಸ್ ಟು ಟೇಕ್ ಆ್ಯಕ್ಷನ್ ಟುವರ್ಡ್ ಯೋರ್ ಗೋಲ್ ವೈಲ್ ಹ್ಯಾವಿಂಗ್ ಫೇತ್ ದಟ್ ಎವ್ರಿಥಿಂಗ್ ವಿಲ್ ಕಮ್ ಎಟ್ ದ ರೈಟ್ ಟೈಮ್. ದಿಸ್ ಇಸ್ ಅಗೇನ್ ವೆರಿ ಟ್ರೂ. ನನ್ನ ನಂಬಿಕೆ ಇರಬೇಕು, ಇದೆ ಆಗುತ್ತೆ ಅಂತ. ಹೇಗಾಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಅದರ್ ರಿಲೇಟೆಡ್ ಆ್ಯಕ್ಷನ್ ಅಂತೂ ನಾನು ಮಾಡಲೇಬೇಕು. ಬಿಕಾಸ್ ವೆನ್ ಇಟ್ ಡಸ್, ದಿ ಹ್ಯಾಪಿನೆಸ್ ಯು ಫೀಲ್ ಇಸ್ ಆನ್ ಅನದರ್ ಲೆವೆಲ್. ದಿಸ್ ಇಸ್ ಸೋ ಟ್ರೂ. ಮ್ಯಾಜಿಕ್ ಬುಕ್ ಫಾಲೋ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಇದು ಗೊತ್ತಿರುತ್ತೆ. ನಿಮ್ಮ ಡ್ರೀಮ್ಸ್ ಬಂದಿದೆ ಅಂದರೆ ತುಂಬಾ ಮಿರಾಕಲ್ ಅನಿಸುತ್ತೆ, ಸರ್ಪ್ರೈಸ್ ಅನಿಸುತ್ತೆ. ಯಾಕೆಂದರೆ ಇದು ಮ್ಯಾಜಿಕ್ಕೇ ಅಲ್ವಾ. ವಾಟ್ ಇಸ್ ಮ್ಯಾನಿಫೆಸ್ಟೇಷನ್? ನೀವೇನೋ ಒಂದು ಡಿಸೈರ್ ಇಟ್ಕೊಂಡಿರ್ತೀರ, ಆ ಡಿಸೈರ್ ಫುಲ್ಫಿಲ್ ಆದಾಗ ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀರ, ರೈಟ್? ಸೊ ಆ ಒಂದು ಮ್ಯಾನಿಫೆಸ್ಟೇಷನ್ ಆದಾಗ ಹ್ಯಾಪಿನೆಸ್ ಅಂತೂ ಐ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್. ಸೊ ವೆನ್ ವಿ ಗೆಟ್ ಸಮಥಿಂಗ್ ಔಟ್ ಆಫ್ ಡೆಸ್ಪಿರೇಷನ್, ವಿ ಡೋಂಟ್ ಫೀಲ್ ದಟ್ ಪ್ಯೂರ್ ಜಾಯ್ ಅಲ್ವಾ. ಡೆಸ್ಪಿರೇಷನಿಂದ ಮಾಡಬೇಕಾದ್ರೆ ಪ್ಯೂರ್ ಜಾಯ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ವೆನ್ ಥಿಂಗ್ಸ್ ಕಮ್ ಎಟ್ ದ ರೈಟ್ ಟೈಮ್, ದಿ ಹ್ಯಾಪಿನೆಸ್ ಇಸ್ ಅನ್ಮ್ಯಾಚ್ಡ್. ಸಿ ಹೌ ಬ್ಯೂಟಿಫುಲ್. Things come in the right time. When it happens, happiness is unmatched. That's why trusting the process is so important. Have faith, take necessary actions, and let the universe do its magic. It's all worth it in the end. Don't rush. Let things happen naturally. ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಈ ಒಂದು ಮೇಲನ್ನು ನಂಗೆ ಕಳಿಸಿದ್ದಾರೆ. ಐ ವಾಸ್ ಸೋ ಹ್ಯಾಪಿ. ಐ ಆಲ್ಸೋ ರಿಪ್ಲೈಡ್ ಹರ್ ಬ್ಯಾಕ್. ಇಲ್ಲಿ ನೀವು ಯಾರೆಲ್ಲ ಮ್ಯಾಜಿಕ್ ಬುಕ್ಕಲ್ಲಿ ಜಾಬ್ ರಿಲೇಟೆಡ್ ಬರೀತಾ ಇದ್ದೀರಾ ಅಲ್ವಾ, ಐ ವಾಂಟ್ ಯು ಗೈಸ್ ಟು, ನಿಮ್ಗೆ ಅದು ಮ್ಯಾನಿಫೆಸ್ಟ್ ಆಗ್ತಿಲ್ಲ ಅಂತಂದರೆ ಐ ವಾಂಟ್ ಯು ಗೈಸ್ ಟು ಗೋ ಬ್ಯಾಕ್ ಟು ಯುವರ್ ಮ್ಯಾಜಿಕ್ ಬುಕ್ ಆ್ಯಂಡ್ ಚೆಕ್ ಯಾಕೆ ಆಗ್ತಿಲ್ಲ ಅಂತ. ಓಕೆ, ಸೊ ನೀವೇನು ಬರ್ದಿದ್ದೀರಾ, ಗೋಲ್ ಏನು ಬರ್ದಿದ್ದೀರಾ, ಅದಕ್ಕೆ 3 ಆ್ಯಕ್ಷನ್ಸ್ ಬರ್ಕೊಳ್ಳಿ. ಓಕೆ, ನೀವು ತೊಗೊಳ್ಬೋದಾದಂಥ 3 ಆ್ಯಕ್ಷನ್ಸ್ ತೊಗೊಳ್ಳಿ. ಮತ್ತು ಜಾಬ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಥಾಟ್ಸು, ಫೀಲಿಂಗ್ಸು, ಬಿಹೇವಿಯರು ಇದೆಲ್ಲ ಹೇಗಿದೆ ಅಂತ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಅನ್ ಅಲೈನ್ಮೆಂಟ್. ವಾಟ್ ಇಸ್ ಅನ್ ಅಲೈನ್ಮೆಂಟ್? ಥಾಟು, ಫೀಲಿಂಗು, ಬಿಲೀಫು, ಆ್ಯಕ್ಷನು ಎಲ್ಲ ಮ್ಯಾಚ್ ಆದಾಗ ಅದನ್ನು ಅಲೈನ್ಮೆಂಟ್ ಅಂತ ಹೇಳ್ತಾರೆ. ಆ್ಯಂಡ್ ವೆನ್ ಯು ಆರ್ ಅಲೈನ್ಡ್, ಇಟ್ ಇಸ್ ಈಸಿ ಫಾರ್ ಯು ಟು ಅಟ್ರಾಕ್ಟ್ ವಾಟ್ ಎವರ್ ಇಟ್ ಇಸ್. ಸೊ ಇವಾಗ ಥಾಟ್ ಏನು ಅಂತಂದರೆ, ನನಗೆ ಜಾಬ್ ಬೇಕು. ಫೀಲಿಂಗ್ ಏನು? ಮೋಟಿವೇಶನ್ನೇ ಇಲ್ಲ, ರೆಡಿ ಇಲ್ಲ ಜಾಬ್ಗೋಸ್ಕರ, ಸುಮ್ಮನೆ ದುಡ್ಡುಗೋಸ್ಕರ ಬೇಕು, ಲೇಸಿನೆಸ್ ಇದೆ ನಿಮಗೆ, ಆಯಿತಾ? ಫೀಲಿಂಗಲ್ಲಿ ಏನಿದೆ? ಡೌಟ್ ಇದೆ, ನಂಗೆ ಸಿಗುತ್ತಾ ಇಲ್ವಾ? ಇಷ್ಟೊಂದು ಜನ ಅಪ್ಲೈ ಮಾಡ್ತಾ ಇದ್ದಾರೆ, ನಂಗೆ ಸಿಗುತ್ತಾ ಇಲ್ವಾ ಅಂತ ಹೇಳಿ ಅದನ್ನು ನೋಡ್ತಾ ಇದ್ದೀರಾ ನೀವು. ಬಿಲೀಫ್ ಏನು? ಜಾಬ್ ಸಿಗೋದು ಕಷ್ಟ, ಎಲ್ಲರೂ ಆಲ್ರೆಡಿ ಕಷ್ಟಪಡ್ತಾ ಇದ್ದಾರೆ, ನಂಗೆ ಈಸಿಯಾಗಿ ಜಾಬ್ ಸಿಗಲ್ಲ. ಆ್ಯಕ್ಷನ್ ಏನು? ಈ ಥರ ಡಿಸಪಾಯಿಂಟ್ಮೆಂಟಲ್ಲಿ ನೀವೇನೋ ಒಂದು ಮೇಲ್ ಹಾಕೋಕ್ಕೆ ಹೋಗ್ತೀರಾ, ಓ ರೆಸ್ಯೂಮ್ ಸುಮ್ಮನೆ ನಮ್ಮ ಕೈಲಿ ನಾವು ಅಪ್ಲೈ ಮಾಡೋಣ ಅಂತ. ಒಳಗಡೆ ಥಾಟ್ ಒಂದಿದೆ, ಆ್ಯಕ್ಷನ್ ಇನ್ನೊಂದಿದೆ. ಹೌ ವಿಲ್ ಇಟ್ ಈವನ್ ಅಲೈನ್ ಅಲ್ವಾ? ಹೆಂಗೋ ಗೊತ್ತಿಲ್ಲ, ಜಾಬ್ ಸಿಗುತ್ತೆ, ಒಳ್ಳೆ ಕಡೆನೇ ಜಾಬ್ ಸಿಗುತ್ತೆ, ಈ ಕಂಪ್ನೀಲಿ ಸಿಗುತ್ತೆ, ಇಷ್ಟೇ ಪ್ಯಾಕೇಜ್ ಸಿಗುತ್ತೆ. ಫೀಲಿಂಗ್ ಏನು? ಹ್ಯಾಪಿಯಾಗಿರಬೇಕು, ಎಕ್ಸೈಟೆಡ್ ಆಗಿರಬೇಕು. ಆವಾಗಲೇ ಅಲ್ವಾ ಅದು ಎನರ್ಜಿ ಮ್ಯಾಚ್ ಆಗೋದು. ನಿಮ್ಮ ಗೋಲ್ ಎಲ್ಲಿದೆ, ನೀವು ಹೆಂಗಿದ್ದೀರಾ ಅಂದರೆ ದರ್ ಇಸ್ ಮಿಸ್ ಅಲೈನ್ಮೆಂಟ್. ಸೊ ಯು ನೀಡ್ ಟು ರೇಸ್ ದ ವೈಬ್ರೇಷನ್ಸ್ by thinking good, feeling good, believing good, taking the right action, and then alignment agate. This is the only thing I always tell people. This is how you check yourself if you are in alignment. Thoughts ಏನು? 100% ಒಳ್ಳೆ ಕಡೆ ನನಗೆ ಜಾಬ್ ಸಿಗುತ್ತೆ ಆ್ಯಂಡ್ ಒಳ್ಳೆ ಕಂಪ್ನಿಲೇ ಸಿಗುತ್ತೆ, 10 lakh ಪ್ಯಾಕೇಜ್ ಸಿಗುತ್ತೆ, ವಾಟ್ ಎವರ್ ಪ್ಯಾಕೇಜ್ ಯು ವಾಂಟ್, ಆ್ಯಂಡ್ ಕಲೀಗ್ಸು ಸೂಪರಾಗಿರ್ತಾರೆ. ಫೀಲಿಂಗ್ ಏನು? ಎಕ್ಸೈಟೆಡ್ ಆಗಿರಬೇಕು, ಎಕ್ಸೈಟೆಡ್ಲಿ ಹ್ಯಾಪಿಯಾಗಿರಬೇಕು, ಮತ್ತು ಕಾನ್ಫಿಡೆಂಟ್ ಆಗಿರಬೇಕು. ಪ್ರಿಪ್ರೇಷನಲ್ಲಿದ್ದಾಗ ಕಾನ್ಫಿಡೆನ್ಸ್ ಕೂಡ ಬರುತ್ತೆ, ರೈಟ್? ಬಿಲೀಫ್ ಏನು? ನನಗೆ ಈಸಿಯಾಗಿ ಜಾಬ್ ಸಿಗುತ್ತೆ, ನಾನು ಇಂಟರ್ವ್ಯೂಗೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗ್ತೀನಿ, ಅಲ್ಲಿ 100% ಕೊಡ್ತೀನಿ, ಆ್ಯಂಡ್ ಜಾಬ್ ಬರೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಈಗ ಆ್ಯಕ್ಷನ್ ಏನು? ಅದೇ ಎಂತೂಸಿಯಾಸಮಿಂದ, ಅದೇ ಕನ್ವಿಕ್ಷನಿಂದ ನೀವು ರೆಸ್ಯೂಮ್ಸ್ನ ಅಪ್ಲೈ ಮಾಡ್ತೀರಾ ಆ್ಯಂಡ್
ಫೋಕಸ್ಸಿಂದ ಮಾಡಿ, ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ, ಒಳ್ಳೆ ಇಂಟೆನ್ಷನಲ್ಲೇ ಮಾಡಿ. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಲಾಸ್ ಆಗಿಬಿಟ್ರೆ ಅನ್ನೋ ಭಯದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಲಾಸೇ ಆಗೋದು. ಅದೇ ಥರ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಕಾನ್ಫಿಡೆನ್ಸಲ್ಲಿ ಮಾಡಿ. ಒಂದು ಎವ್ರಿ ರಿಜೆಕ್ಷನ್ ಬಂದು ರೀಡೈರೆಕ್ಷನ್. ಎಷ್ಟು ಇಂಟರ್ವ್ಯೂ ಬೇಕಂದ್ರೂ ಅಟೆಂಡ್ ಮಾಡಿ, ರಿಜೆಕ್ಟ್ ಆದಷ್ಟು ನಿಮಗೆ ಸ್ಟ್ರೆಂತ್ ಜಾಸ್ತಿ ಬರುತ್ತೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಬರುತ್ತೆ. ಡು ನಾಟ್ ಫಿಯರ್ ರಿಜೆಕ್ಷನ್ ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ದಿಸ್ ಪ್ರಾಸೆಸ್ ಅಲ್ವಾ. ಸೊ ಆ್ಯಕ್ಷನ್ಸ್ ಅಂದು ಹ್ಯಾಪಿಯಾಗಿ ಖುಷಿಯಾಗಿ ಜಾಲಿಯಾಗಿ ಮಾಡಿ. ಲೇಸಿಯಾಗಿ ಕೂತ್ಕೊಂಡು ಫೋನ್ ನೋಡೋದು ಆಯಿತಾ, ಬೇರೆ ಏನೋ ನೋಡೋದು, ಟೈಮ್ ವೇಸ್ಟ್ ಮಾಡೋದು, ಟಿ ವಿ ನೋಡೋದು, ಈ ಥರ ಮಾಡಿದ್ರೆ ಯಾವ ಥರ ಬರುತ್ತೆ? ದ ಅಮೌಂಟ್ ಆಫ್ ಗುಡ್ ಫೀಲಿಂಗ್ಸ್ ಯು ಹ್ಯಾವ್ ಈಸ್ ಈಕ್ವಲ್ಸ್ ಟು ದಿ ಅಮೌಂಟ್ ಆಫ್ ರಿಸಲ್ಟ್ ಯು ಗೆಟ್. ಬ್ಯಾಡ್ ಫೀಲಿಂಗ್ಸಲ್ಲಿ ನೀವು ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಯಾವ ರಿಸಲ್ಟು ಬರಲ್ಲ ನಿಮಗೆ, ಆಯಿತಾ. ಸುಮ್ಮನೆ ಆ್ಯಕ್ಷನಲ್ಲಿ ಮಾಡ್ತೀರಾ ಅಂದರೆ ಅದೇ ಗುಡ್ ಫೀಲಿಂಗ್ ಮಾಡಿ, ಗುಡ್ ಆ್ಯಕ್ಷನಲ್ಲಿ ಮಾಡಿ ಆ್ಯಂಡ್ ಗುಡ್ ಬಿಲೀಫಲ್ಲಿ ಮಾಡಿ, ಎಲ್ಲವೂ ಕೂಡ ನಿಮಗೆ ಅಲೈನ್ ಆಗುತ್ತೆ. ಇವತ್ತಲ್ಲ ನಾಳೆ ಖಂಡಿತ ನಿಮಗೆ ಜಾಬ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಮ್ಯಾಜಿಕ್ ಬುಕ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ, ಆಲ್ವೇಸ್ ಬಿ ಇನ್ ದಟ್ ಫ್ಲೋ. ಅದು ಮಾಡ್ತಾ ಮಾಡ್ತಾ ನಿಮಗೆ ಮೈಂಡಲ್ಲಿ ತುಂಬ ನನಗಂತೂ ಬಂದಿದೆ, ತುಂಬ ಇಂಟೆನ್ಸ್ ಬಿಲೀಫ್ ಬರುತ್ತೆ ಬುಕ್ ಮೇಲೆ, ದಟ್ ಇದರಲ್ಲಿ ಬರೆದ್ರೆ ಆಗುತ್ತೆ ಅಂತ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರಿವೈರ್ ಮಾಡೋದಕ್ಕೆ ಒಂದೇ ದಾರಿ ಮ್ಯಾಜಿಕ್ ಬುಕ್ ಟೆಕ್ನಿಕ್, ವಿಚ್ ಹ್ಯಾಸ್ ಆಲ್ ಟೆಕ್ನಿಕ್ಸ್ ಇನ್ ಒನ್ ಪ್ಲೇಸ್. ಓಕೆ, ಸೊ ಈ ಒಂದು ಸಕ್ಸಸ್ ಸ್ಟೋರಿಯಿಂದ ನಿಮ್ಗೇನು ಇನ್ಸ್ಪೈರ್ ಆಯಿತು, ನಾನು ಹೇಳಿರೋ ಮಾತುಗಳಿಂದ ನೀವೇನು ರಿಫ್ಲೆಕ್ಟ್ ಮಾಡ್ಕೊಂಡ್ರಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ಬೇರೆ ಏನೇನು ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಪೋಸ್ಟ್ ಮಾಡೋಕ್ಕೆ ರೆಡಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಒನ್. ಬಾಯ್.